ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಎ ಐ ಟೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಎ ಐ ಟೂಲು ಟೆಕ್ಸ್ಟ್ ಇಮೇಜ್ ಜನ್ರೇಟರ್ ನೀವೇನೋ ಟೆಸ್ಟ್ ಮಾಡಿದರೆ ಅದನ್ನು ನಿಮಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಹಾಗೆ ಇದೊಂದು ಇಮೇಜು ನಿಮಗೆ 3D ಇಲಸ್ಟ್ರೇಷನ್ ಆ್ಯನಿಮಿ ಕ್ಯಾರೆಕ್ಟರ್ ಇಮೇಜ್ ಮಾಡಿಕೊಡುತ್ತೆ. ಈ ಒಂದು ನೀವು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ಡಿ ಪಿಗಳಲ್ಲಿ ಈ ಥರ ಒಂದು ಇಮೇಜ್ ನೋಡಿರ್ತೀರ. ಇದೊಂದು ಆ್ಯನಿಮಿ ಕ್ಯಾರೆಕ್ಟರ್ ಇಮೇಜು. ಈ ಇಮೇಜ್ ಶರ್ಟ್ ಮೇಲೆ ಒಂದು ನೇಮ್ ಹಾಕ್ಬಿಟ್ಟು ಹಾಕ್ಕೊಂಡಿರ್ತದೆ. ನೀವು ಹೆಂಗೆ ಇಮೇಜ್ ಮಾಡಿಕೊಂಡು ಹಾಗೆ ಇಮೇಜ್ ಶರ್ಟ್ ಮೇಲೆ ನೇಮ್ ಹಾಕ್ಬಿಟ್ಟು ಹೆಂಗೆ ಮಾಡೋದನ್ನು ತಿಳಿಸ್ಕೊಡ್ತೀವಿ. ಹಂಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಎ ಐ ಟೂಲು ನಿಮಗೆ ಗೂಗಲಲ್ಲಿ ಸಿಗೋದಿಲ್ಲ. ನೀವು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ, ಬಿಂಕ್ ಅಂತ. ಇದೊಂದು ಮೈಕ್ರೋಸಾಫ್ಟ್ದು ಒಂದು ಅಪ್ಲಿಕೇಶನ್ ಆಗಿದೆ. ಈ ಅಪ್ಲಿಕೇಶನ್ ನೀವು ಒಂದು ಇಮೇಲಿನ ಲಾಗಿನ್ ಆಗಿ ಯೂಸ್ ಮಾಡೋಕ್ಕೆ ಹೋಗಿದ್ದಿಲ್ಲ, ಒಂದು ಮೈಕ್ರೋಸಾಫ್ಟ್ದು ಒಂದು ಅಕೌಂಟ್ ಓಪನ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಈ ಆ್ಯಪಲ್ಲೇ ಒಂದು ಮೈಕ್ರೋಸಾಫ್ಟ್ನ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸೇಮ್ ಇಮೇಲ್ ಹೆಂಗೆ ಲಾಗಿನ್ ಆಗಿ ಓಪನ್ ಮಾಡ್ಕೋತೀರ ಆ ಥರ ನೀವು ಮೈಕ್ರೋಸಾಫ್ಟ್ದು ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಈ ಸೇಮ್ ಇಮೇಲ್ ಥರನೇ ಅಕೌಂಟ್ ಓಪನ್ ಮಾಡ್ಕೋಬೋದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ಕ್ಯಾಪ್ಲಾಟ್ ಅಂತ ಇರುತ್ತಲ್ಲ, ಕ್ಯಾಪ್ಲಾಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಸ್ಟ್ ಕೋಡ್ ಕೊಟ್ಟಿರ್ತೀನಿ, ಅಥವಾ ಟೆಲಿಗ್ರಾಮ್ ಅಥವಾ ಯೂಟ್ಯೂಬ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಟೆಸ್ಟ್ ಕೊಟ್ಟಿರ್ತೀನಿ. ಹಾಗೆ ಈ ಟೆಸ್ಟ್ನ ನೀವು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಸೋಷಲ್ ಮೀಡಿಯಾ ಅಂತ ಇರುತ್ತೆ. ಈ ಸೋಷಲ್ ಮೀಡಿಯಾನ ನೀವು ಕ್ಲಿಯರ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಏನಾದರೂ ಒಂದು ಸೋಷಲ್ ಮೀಡಿಯಾ ನೇಮ್ ಕೊಡಿ. ಕೆಳಗಡೆ ನಿಮ್ಮ ನೇಮಲ್ಲಿ ನಿಮ್ಮ ಹೆಸರು ಕೊಟ್ಬಿಟ್ಟು ನೀವು ಸೆಂಡ್ ಮಾಡಿದ್ರೆ ಸಾಕು. ಒಂದು 5 ಮಿನಿಟ್ಸ್ ವೇಟ್ ಮಾಡಿ ಒಂದು 4 ಟೈಪ್ ಆಫ್ ಇಮೇಜ್ನ ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ ಈ ಎ ಐ ಟೂಲು. ನೀವು ಈ ಥರ ಇಮೇಜ್ನ ಒಂದು 3D ಇಲಸ್ಟ್ರೇಷನ್ ಆ್ಯನಿಮಿ ಕ್ಯಾರೆಕ್ಟರ್ ಇಮೇಜ್ನ ನಿಮ್ಗೆ ಮಾಡಿಕೊಡುತ್ತೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಈ ಇಮೇಜನ್ನು ನೀವು ಲ್ಯಾಂಡ್ಸ್ಕೇಪ್ ಅಥವಾ ಸ್ಕ್ವೇರ್ ಟೈಪ್ ಅದು ಮಾಡ್ಕೋಬೋದು. ಹಾಗೆ ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೇವ್ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಒಂದು ಫಿಲ್ಟರ್ ಹಾಕೋಬೋದು. ಈ ನೋಡಿ, ಈ ಥರ ಒಂದು ಇಮೇಜ್ ನಿಮಗೆ ಈ ಥರ ಕ್ರಿಯೇಟ್ ಮಾಡಿಕೊಡುತ್ತೆ ಈ ಎ ಐ ಟೂಲ್. ಇವಾಗ ಇನ್ನೊಂದು ಟ್ರೆಂಡಿಂಗಲ್ಲಿರುವಂಥ ಇಮೇಜ್ನ ನಿಮಗೆ ಒಂದು ಜನ್ರೇಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೇಮ್ನ ಚೇಂಜ್ ಮಾಡಿಬಿಟ್ಟು ನಿಮ್ಮ ನೇಮ್ ಹಾಕ್ಕೊಳ್ಳಿ. ನೇಮ್ ಹಾಕ್ಬಿಟ್ಟು ನೀವು ಸೆಂಡ್ ಕೊಟ್ಟರೆ ಇವಾಗ ಎಲ್ಲ ಕಡೆ ಟ್ರೆಂಡಿಂಗಲ್ಲಿರುವಂಥ ಇಮೇಜ್ನ ನಿಮಗೆ ಒಂದು ಕೊಡುತ್ತೆ. ಈ ಥರ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಹೆಸರು ಹಾಕ್ಕೊಂಡು ನಿಮಗೆ ಈ ಥರ ಇಮೇಜ್ ಕೊಡುತ್ತೆ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಇಮೇಜ್ಗೆ ನಿಮ್ಮ ಫೇಸ್ನ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ಹಾಗಾದರೆ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಈ ಒಂದು ವಿಡಿಯೋ ಮಾಡಿದಾಗ ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಗಿದ್ದರೆ ಟೆಕ್ನಾಲಜಿ ಮತ್ತು ಎ ಐ ಟೂಲ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.